ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬಿಗೆ ಕೂಡ ವೆಲ್ಕಮ್ ಬ್ಯಾಕ್. ಸೊ ಇವತ್ತು SCCR ಸಬ್ಜೆಕ್ಟ್ ಬೇಸ್ ಮೇಲೆ ಕಾಲೇಜಿಂದ ಅಗ್ರಿ ವಿಜ್ಞಾನ ಕೇಂದ್ರಕ್ಕೆ ಬಂದೀವಿ. ಅಂದರೆ ಸಬ್ಜೆಕ್ಟ್ದಾಗ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳೋದಿದ್ದು ನಾಲೆಜ್ ಬೇಕಿತ್ತು. ಸೊ ಇಲ್ಲಿ ಬಂದೀವಿ ಆ್ಯಂಡ್ ದಿಸ್ ಈಸ್ ಅಲ್ಲಿಂದ ಆಫೀಸ್. ಇದು ಸ್ಟಾಫ್ ಇರೋರ್ದು ಚೇಂಬರ್ಸ್ ಇದಾರ ಆ್ಯಂಡ್ ಇವರೆಲ್ಲ ಸ್ಟಾಫ್ ಮೆಂಬರ್ಸ್ ಅಂದರೆ ಸ್ಟಾಫ್ ಪೊಸಿಷನ್ದಾಗಿದ್ದಾರ. ಸೊ ಅಲ್ಲಿ ಹೋಗುವಾಗೆಲ್ಲ ಪೋಸ್ಟರ್ಸ್ ಎಲ್ಲ ಹಚ್ಚಿದ್ರು, ಅಂದರೆ ಅಗ್ರಿ ಏನು ಮತ್ತು ಕವಿಗಳ ಬರೆದ್ರು ಅಗ್ರಿ ಬಗ್ಗೆ ಥಾಟ್ಸ್ ಆ್ಯಂಡ್ ಗ್ರೇನ್ಸ್ ಅಂದರೆ ಯಾವ್ಯಾವ ಗ್ರೇನ್ಸ್ ಸಪ್ರೇಟ್ ಇದಾವೆ, ಹೆಂಗೆ ಬೆಳಿತಾವೆ ಹೆಂಗಿಲ್ಲ ಅಂತ ಎಲ್ಲ ಪೋಸ್ಟರ್ಸ್ ಹಚ್ಚಿದ್ರು ಅವರು. ಆ್ಯಂಡ್ ಇದು ಚೇಂಬರ್ ಅಲ್ಲಿರೋ ಸ್ಟಾಫ್ ಎಲ್ಸಿಂದೆಲ್ಲ. ಆ್ಯಂಡ್ ಇದು ಟ್ರೈನಿಂಗ್ ಹಾಲ್ ಅಂತ ಬಂದವರಿಗೆಲ್ಲ ಹೇಳ್ಕೊಡೋಕೆ, ಇಲ್ಲಾಂದರೆ ಟ್ರೈನಿಂಗ್ ಅವ್ರವರಲ್ಲಿ ಕೊಡ್ಕೊತಾರ ಕೇಂದ್ರ ವಿಜ್ಞಾನದಾಗ. ಆ್ಯಸ್ ಪರ್ ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಇತ್ತಲ್ಲ ಟಾಪಿಕ್, ಸೊ ಅದ್ರ ಬೇಸ್ ಮೇಲೆ ನಮಗೆ ಸ್ವಲ್ಪ ನಾಲೆಜ್ ಕೊಡೋಕೆ ಇಲ್ಲಿ ಕೂಡಿಸ್ಕೊಂಡಿದ್ರು. ಸೊ ಅದೆಲ್ಲ ಮುಗಿಸ್ಕೊಂಡಿದ್ದು ಹೊರಗಿನ ಅವ್ರ ಫಾರ್ಮ್ ವಿಚ್ ಆರ್ಗ್ಯಾನಿಕ್ ಬಗ್ಗೆ ಹೇಳೋದಕ್ಕೆ ಸೊ ಬೆಳೆಸಾರ, ಬರೀ ಆರ್ಗ್ಯಾನಿಕ್ಕೇ ಯೂಸ್ ಮಾಡ್ತಾರೆ, ನೋ ಕೆಮಿಕಲ್ಸ್. ಆ್ಯಂಡ್ ಅವರ ಫಾರ್ಮ್ ಅಂತ ಹೇಳ್ಬೋದು. ಮಲ್ಕಣ್ಣ ಪಾಟೀಲ್ ಅಂತ ನಮ್ಮಲ್ಲಿ ಫಾರ್ಮ್ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ಸೋ ಲುಕಿಂಗ್ ದಿಸ್ ವರ್ಮಿ ಯೂನಿಟ್ ಅಂಡ್ ಆಲ್ ಫಾರ್ಮ್ ಆಕ್ಟಿವಿಟೀಸ್ and he is also entomologist. Especially it's considered in ಇದು ಏನಾಗುತ್ತೆ ಇನ್ಸೆಕ್ಟ್ಸ್ ಅಥವಾ ಅದ್ರೊಳಗೆ ಒಂದು ವರ್ಮಿ ಕಂಪೋಸ್ಟ್ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ 2 ನಿಮಿಷ ಸರ್ ಹೇಳ್ತಾರೆ. ಜಸ್ಟ್ ಈಗ ನಾವು ಸಾಯಿಲ್ ಆರ್ಥ್ರೋಪೋಡ್ಸ್ ಅಂತ ಏನು ಹೇಳ್ತೀವಲ್ಲ, ಅಂದ್ರೆ ಸಾಯಿಲ್ ಆರ್ಥ್ರೋಪೋಡ್ಸ್ ಅಲ್ಲಿ ಇದು ಏನಪ್ಪಾ ಅಂತಂದ್ರೆ ಒಂದು ಅರ್ಥವರ್ಮು, ಒಂದು ಸಾಯಿಲ್ ಡೆಲ್ಲಿಂಗ್ ಇನ್ಸೆಕ್ಟ್ ಅಲ್ಲಿ. ಸೊ ಇಟ್ ಈಸ್ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್. ಸೊ ಸಾಯಿಲ್ ಡೆಲ್ಲಿಂಗ್ ಇನ್ಸೆಕ್ಟ್ಸ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ಮೈಟ್ಸು, ಕೊಲಂಬಲ, ಸಿಂಪಲ, ಆಮೇಲೆ ಅರ್ಥವರ್ಮು ಈ ರೀತಿ ಎಲ್ಲ ಬರ್ತೈತಿ, ಹೌದಾ. ಸೊ ಡಾರ್ವಿನ್, ಆಸ್ ಪರ್ ಡಾರ್ವಿನ್ ಪ್ರಕಾರ ಅರ್ಥವರ್ಮ್ ಏನಂತಾರೆ, ಫಾರ್ಮರ್ಸ್ ಫ್ರೆಂಡ್ ಅಂತಾರೆ, ರೈತನ ಮಿತ್ರ ಅಂತಾರೆ. ಅದನ್ನೇ ಅರಿಸ್ಟಾಟಲ್ ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳ್ತಾರೆ, ಇದು ಸಾಯಿಲ್ ಎನ್ರಿಚ್ ಮಾಡೋದ್ರಿಂದ ಇಂಟೆಸ್ಟೈನ್ ಆಫ್ ದಿ ಅರ್ತ್ ಅಂತಾರೆ. ಇದು ಇಂಟೆಸ್ಟೈನ್ ಆಫ್ ದಿ ಅರ್ತ್. ಡಾರ್ವಿನ್ ಫಾರ್ಮರ್ಸ್ ಫ್ರೆಂಡ್ ಅಂತ ಹೇಳಿದ್ರೆ ಅರಿಸ್ಟಾಟಲ್ ಇಂಟೆಸ್ಟೈನ್ ಆಫ್ ದಿ ಅರ್ತ್ ಅಂತ ಹೇಳ್ತಾರೆ. ಸೊ ಇದು ಒಂದು ಏನಪ್ಪಾ ಅಂತಂದ್ರೆ ಅರ್ಥವರ್ಮ್ ಅನ್ನೋದು ಗಾಡ್ಸ್ ಮಿರಾಕಲ್ ಕ್ರಿಯೇಚರ್ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಇದು ವೇಸ್ಟ್ ವೆಲ್ತ್ ಆಗಿ ಕನ್ವರ್ಟ್ ಮಾಡ್ತೈತಿ. ಆಮೇಲೆ ಏನಪ್ಪಾ ಅಂತಂದ್ರೆ ಟ್ರ್ಯಾಶ್ ಟು ಟ್ರೆಜರಿ ಅಂತ ಹೇಳ್ತೀವಿ ನಾವು. ಟ್ರ್ಯಾಶ್ ಅಂದ್ರೆ ಇದೇನು ವೇಸ್ಟ್ ರೌದಿ ಗಿದಿ ಇರ್ತೈತಲ್ಲ, ಅದರಿಂದ ಟ್ರೆಜರಿ ಇನ್ ದಿ ಸೆನ್ಸ್ ಮನಿ ಆಗಿ ಕನ್ವರ್ಟ್ ಮಾಡ್ತೈತಿ. ಗಾರ್ಬೇಜ್ ಟು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಿ, ಬ್ಲ್ಯಾಕ್ ಗೋಲ್ಡ್ ಟು ಗ್ರೀನ್ ಗೋಲ್ಡ್ ಅಂತ ಹೇಳಿ. ಸೊ ಇಷ್ಟೊಂದು ಏನಪ್ಪಾ ಅಂತಂದ್ರೆ ಹೆಸರುಗಳದಾವ ಇದಕ್ಕೆ. ಅಷ್ಟೊಂದು ಬೆನಿಫಿಷಿಯಲ್ ಟು ಫಾರ್ಮಿಂಗ್ ಕಮ್ಯುನಿಟಿ ಅಂಡ್ ಸಾಯಿಲ್ ಎನ್ರಿಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೈತಿ. ಸೊ ಇದರಿಂದ ಏನೇನ್ ಮಾಡ್ಬೋದಪ್ಪ ಅಂತಂದ್ರೆ, ಒಂದು ವರ್ಮಿ ಕಾಂಪೋಸ್ಟ್ ಮಾಡ್ಬೋದು, ವರ್ಮಿ ವಾಶ್ ಮಾಡ್ಬೋದು, ಆಮೇಲೆ ಅನಿಮಲ್ ಫೀಡ್ ಆಗಿ ಪೋಲ್ಟ್ರಿ ಮತ್ತು ಫಿಶಿಂಗಿಗೆ ಫೀಡ್ ಆಗಿ ಯೂಸ್ ಮಾಡ್ಬೋದು. ಇವನ್ ಹ್ಯೂಮನ್ಗೆ ಪ್ರೋಟೀನ್ ಸೋರ್ಸ್ ಆಗಿ ಮಾಡ್ಬೋದು ಅಂತ ಹೇಳಿ ಡ್ರೈ ವೇಟ್ ಬೇಸಿಸ್ ಮೇಲೆ ಇಟ್ ಈಸ್ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಫಸ್ಟ್ ಏನ್ ಬೇಕು ನಮ್ಗೆ ವರ್ಮಿ ಕಾಂಪೋಸ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ, ರಿಸೋರ್ಸಸ್ ಏನ್ ಬೇಕಂದ್ರೆ, ಒಂದು ವಾಟರ್ ಫೆಸಿಲಿಟೀಸ್ ಇರಬೇಕು, ಶೆಲ್ಟರ್ ಇರಬೇಕು, ಆಮೇಲೆ ಏನಪ್ಪಾ ಅಂತಂದ್ರೆ 1 or 2 ಕ್ಯಾಟಲ್ ಇರಬೇಕು, ಪ್ಲಸ್ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರಲ್ ವೇಸ್ಟ್. ಇಷ್ಟೊಂದು ನಮ್ ಕಡೆ ರಾ ಮೆಟೀರಿಯಲ್ ಇತ್ತು ಅಂದ್ರೆ ಇದೊಂದು ಎಂಟರ್ಪ್ರಿನರ್ಶಿಪ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ರಿ ನೀವು ತೊಟ್ಟಿಗಳು ನೋಡ್ತಾ ಇದೀರಲ್ಲ, ಬೇರೆ ಬೇರೆ ಮಟೀರಿಯಲ್ ಮಾಡ್ತಾ ಇದೀವಿ ನಾವು. ಹಾಲೋ ಬ್ಲಾಕ್ಸ್ ಇದೆ, ಸಿಮೆಂಟಲ್ ಬ್ಲಾಕ್ಸ್ ಇದೆ, ಆಮೇಲೆ ಶಾಪದ ಪರ್ಸಿ ಇದೆ. ಇವನ್ ಮೊದಲು ಏನಪ್ಪಾ ಇಟ್ಟಿಗೆದಿತ್ತು. ನಮ್ ಕಡೆ ಲೋಕಲಿ ಯಾವ್ದು ಅವೈಲೇಬಲ್ ಇರ್ತೈತಿ ಅದು ಮಾಡ್ಬೇಕು. ಏನಪ್ಪಾ ತೊಟ್ಟಿ ಸೈಜ್ ಎಷ್ಟಪ್ಪ ಅಂತಂದ್ರೆ 3 ಅಡಿ ಅಗಲ, 1.5 ಅಡಿ ಎತ್ತರ, ಉದ್ದ ನಮ್ಮ ಅನುಕೂಲ ತಕ್ಕಂತೆ ಮಾಡ್ಕೋಬಹುದು, ಹೌದಾ. ಸೊ ಇಷ್ಟು 10 ಅಡಿ ಉದ್ದ, 3 ಅಡಿ ಅಗಲ ಮತ್ತು 1.5 ಅಡಿ ಎತ್ತರ ಇರಲ ತೊಟ್ಟಿಗೆ ಮೊದಲು ಏನ್ ಮಾಡಪ್ಪ, ಲೇಯರ್ ವೈಸ್ ಬೇರೆ ಬೇರೆ ಕಸ ತುಂಬಬೇಕು. ಕೆಳಗಡೆ ಜಾಸ್ತಿ ವಾಟರ್ ಹೋಲ್ಡಿಂಗ್. ತೆಂಗಿನ ಸಿಪ್ಪೆ ಅಂತೀವಿ, ನಮ್ಮಲ್ಲಿ ಬೆಳೆಯಂಗಿಲ್ಲ. ನಮ್ಮಲ್ಲಿ ಏನ್ ಬೆಳಿತೀವಿ, ಕಬ್ಬು ಬೆಳಿತೀವಿ, ಗೋಧಿ ಬೆಳಿತೀವಿ, ಭತ್ತ ಬೆಳಿತೀವಿ, ಜಾಸ್ತಿ ನೀರು ಹಿಡಿತೈತಿ. ಅದು ಒಂದು ಅರ್ಧ ಅಡಿ 1 ಅಡಿ ಏನಪ್ಪಾ ಒಂದು ಲೇಯರ್ ಹಾಕ್ಬೇಕು. ಆಮೇಲೆ ಸಗಣಿ ಹಾಕ್ಬೇಕು. ಮತ್ತೇನಪ್ಪಾ ಅಂತಂದ್ರೆ ಬೇರೆ ಕ್ರಾಪ್ ರೆಸಿಡ್ಯೂ ವೇಸ್ಟ್ ಏನು ಅಗ್ರಿಕಲ್ಚರ್ ಅಲ್ಲಿ ದನ ತಿಂದಿರೋದು, ಪ್ಲಸ್ ಬೆಳೆ ರಾಶಿ ಮಾಡಿದ್ಮೇಲೆ ಏನು ಉಳಿತೈತಲ್ಲ, ಒಂದು ಪದ್ರ ಕಸ, ಒಂದು ಪದ್ರ ಸಗಣಿ, ಈ ರೀತಿ ಒಂದು 7 ರಿಂದ 9 ಲೇಯರ್ ಹಾಕಿ ಒಂದು 15 ದಿವಸ ಕಂಟಿನ್ಯೂ ಜಾಸ್ತಿ ವಾಟರಿಂಗ್ ಮಾಡ್ಬೇಕು. 15 ದಿವಸ ಆದ್ಮೇಲೆ ತಳದವರೆಗೂ ನೀವು ಕೈ ಹಾಕಿ ನೋಡಿದಾಗ ಗರಂ ಇರಬಾರ್ದು, ತಂಪು ಅಂತ ನಿಮ್ಗೆ ಕನ್ಸಿಡರ್ ಆದ್ಮೇಲೆ ಆಮೇಲೆ ಈ ರೀತಿ ಎರೆಹುಳುಗಳು 10 ಅಡಿ ಉದ್ದಿರ್ತಕ್ಕಂಥ ತೊಟ್ಟಿಗೆ 1 kg ಎರೆಹುಳ ಬಿಡ್ಬೇಕು. 1 kg ಸುಮಾರು 1200 ರಿಂದ 1500
ಹುಳುಗಳಿರ್ತವೆ. ಸೊ ಮೂರ್ ತಿಂಗಳವರೆಗೂ ನಿಮ್ದು ಏನ್ ಕೆಲಸಪ್ಪ, ಜಸ್ಟ್ 10 ಅಡಿ ಉದ್ದಿಗೆ ಏನಪ್ಪಾ ಅಂತ ಒಂದು 10 ರಿಂದ 15 ಲೀಟರ್ ನೀರು ವಾಟರಿಂಗ್ ಮಾಡ್ತಾ ಹೋಗ್ಬೇಕು. ಇದು 30 ಅಡಿ ಇದೆ, 3 ಟೈಮ್ಸ್ ಜಾಸ್ತಿ ಇದೆ. ಇದಕ್ಕೆ 3 kg ಬಿಟ್ಟಿದೀವಿ ನಾವು. ಸೊ 30 ಲೀಟರ್ಸ್ ನೀರು ಸ್ಪ್ರೇ ಮಾಡ್ತಾ ಹೋಗ್ಬೇಕು. 3 ತಿಂಗಳಾದ್ಮೇಲೆ ಈ ರೀತಿ ಎಲ್ಲ ಕ್ಯಾಸ್ಟಿಂಗ್ಸ್ ಬಂದಿರ್ತದೆ. ಹಾರ್ವೆಸ್ಟ್ ಮಾಡೋ ಪದ್ಧತಿ 2 ರೀತಿ ಇದೆ. ಗೊಬ್ಬರ ಯಾವ ರೀತಿ ಹಾರ್ವೆಸ್ಟ್ ಮಾಡ್ಬೇಕಪ್ಪ, ಒಂದೇ ಬಾರಿಗೆ ನೀವು ಹಾರ್ವೆಸ್ಟ್ ಮಾಡ್ಬೇಕಂದ್ರೆ ಏಕಕಾಲಕ್ಕೆ ಈ ರೀತಿ ಒಂದ್ ಕಡೆ ಹೀಪ್ ಮಾಡಿ ಅದ್ರ ಪಕ್ಕಕ್ಕೆ ಏನಪ್ಪಾ ಅಂತಂದ್ರೆ 1-2 ಪುಟ್ಟಿ ತೌಡಂಗ್ ಹಾಕ್ಬೇಕು, ಸಗಣಿ ಹಾಕ್ಬೇಕು. ಅದ್ರಾಗಿದ್ದು ಎಲ್ಲ ವರ್ಮ್ಸ್ ಎಲ್ಲ ಹೊರಗೆ ಬಂದ್ಬಿಡ್ತಾವೆ. ಹೌದಾ? ಆಮೇಲೆ ಅದನ್ನ ಅಲ್ಲೇನು ಸೋಸೋದಿದೆಯಲ್ಲ, ಚಾಣಿ ಮೆಕ್ಯಾನಿಕಲ್ ಏನಿದೆ ಅಲ್ಲ, ಅದರಿಂದ ಸೋಸಿಬಿಟ್ಟು ಪ್ಲಾಸ್ಟಿಕ್ ಬ್ಯಾಗಲ್ಲಿ ಅಥವಾ ಗೋಣಿಚೀಲ ತುಂಬಿ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ತುಂಬಿ ನೆರಳಲ್ಲಿ 6 ತಿಂಗಳವರೆಗೂ ಮಾತ್ರ ಇಡ್ಬೋದು. ನೀವು ಒಂದ್ಸತಿ ಗೊಬ್ಬರ ರೆಡಿ ಆದ್ಮೇಲೆ 6 ತಿಂಗಳ ಒಳಗಡೆ ನೀವು ಸಾಯಿಲಿಗೆ ಅಪ್ಲೈ ಮಾಡಬೇಕು. ಹೌದಾ? ಸೊ ಇದು ವರ್ಮಿ ಕಾಂಪೋಸ್ಟ್. ಇಲ್ಲಿಂದ ಕಾಣಿಸುತ್ತೆ ಟೆರೆಸ್ ಗಾರ್ಡನಿಂಗ್ಗೆ ಮನ್ಯಾಗ ಏನಾದ್ರೂ ನಿಮ್ ಕುಂಡಾಳಿ ಅದು ಇರ್ತಾರೆ ವರ್ಮಿ ವಾಷಿಂಗ್ ಸ್ಪ್ರೇ ಮಾಡಿದ್ರೆ ಗ್ರೀನಿಶ್ ಆಗುತ್ತೆ. ಗ್ರೀನಿಶ್ ಬೆಸ್ಟ್ ಫ್ಲಶ್ ಏನು ಅದಕ್ಕೇನಿದೆ, ಅದು ಏನೇನು ಆಗಲ್ಲ. ಇದು ಏನಿದೆ 500 ರೂಪಾಯಿ ಪರ್ kg ನಾವು ಸೇಲ್ ಮಾಡ್ತೀವಿ. Bye, baby. ಎಲ್ಲ ಮುಗಿಸ್ಕೊಂಡೆ, ಅಲ್ಲೆಲ್ಲ ನೋಡಿದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನನಗಲ್ಲಿ. ಸೊ ಅವ್ರು ಜಾಸ್ತಿ ಕ್ಲಾಸ್ ತೊಗೊಂಡ್ರು ನಮ್ಮನ್ನು ಟ್ರೈನಿಂಗ್ ಹಾಲ್ದಾಗ. ಸೊ ಅಲ್ಲಿ ಹೋಗಿ ಕ್ಲಾಸಸ್ ಕೇಳಿ 1 hour 1.5 hour ಕ್ಲಾಸಸ್ ಕೇಳೀವಿ. ಮತ್ತು ಅವ್ರು ಹೊರಗೆ ಹೇಳುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಎಷ್ಟೆಷ್ಟು ಕ್ಲಿಪ್ ವಿಡಿಯೋ ಆಗ್ಯಾವ ಅಷ್ಟೆಷ್ಟು ನಾನು ಮಾಡೀನಿ. ನೋಡಿದ್ದಕ್ಕೆ ಥ್ಯಾಂಕ್ ಯು ನಿಮಗೆಲ್ಲ. ಇಲ್ಲಿ ಮಟ್ಟ ನೋಡಿರೋದಕ್ಕೆ ಧನ್ಯವಾದ ನಿಮಗೆಲ್ಲರಿಗೂ. ಪ್ಲೀಸ್ ಲೈಕ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ. ಹೋಪ್ ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೆ ಅಂತ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಎವ್ರಿ ಒನ್. ಯಾರು ಹೊಸಬ್ರು ಇದ್ದಿರಲ್ಲ, ಸೊ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ, ಬರೀ ವ್ಯೂಸ್ ಕೊಡೋದಲ್ಲ. ಸೊ ಹೋಪ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರ್ತೀರಂತ. ಬಾಯ್. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.